ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ರಾಲ್ಫ್ ವಾಲ್ಡೋ ಎಮರ್ಸನ್ ರವರ ದ ಮೌಂಟೈನ್ ಆ್ಯಂಡ್ ದಿ ಸ್ಕ್ವೇರಲ್ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಫೆಬಲ್, ಇಲ್ಲಿ ರಾಲ್ಫ್ ವಾಲ್ಡೋ ಎಮರ್ಸನ್ ರವರು ದ ಮೌಂಟೈನ್ ಆ್ಯಂಡ್ ದಿ ಸ್ಕ್ವೇರಲ್ ಈ ಒಂದು ಪದ್ಯದಲ್ಲಿ ಒಂದು ಅಳಿಲು ಮತ್ತು ಒಂದು ಪರ್ವತಕ್ಕೆ ಜಗಳವಾಡುವ ರೀತಿಯಲ್ಲಿ ಅವರು ಈ ಪ್ರಕೃತಿಯಲ್ಲಿ ಇಬ್ಬರಿಗೂ ಸಹ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಇಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಬನ್ನಿ, ಎಮರ್ಸನ್ ರವರು ಯಾವ ರೀತಿ ಈ ಒಂದು ಫೆಬಲ್ ದ ಮೌಂಟೈನ್ ಆ್ಯಂಡ್ ದ ಸ್ಕ್ವೇರ್ನಲ್ಲಿ ಒಂದು ಪರ್ವತ ಹಾಗೂ ಅಳಿಲಿನ ಮಧ್ಯೆ ನಡೀತಕ್ಕಂಥ ಜಗಳದ ಬಗ್ಗೆ ಯಾವ ರೀತಿ ತಿಳಿಸಿದ್ದಾರೆ ಅನ್ನೋದನ್ನು ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತಾ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಸಾಲಿನಲ್ಲಿ ಹೇಳ್ತಾರೆ, ದ ಮೌಂಟೈನ್ ಆ್ಯಂಡ್ ದ ಸ್ಕ್ವೇರಲ್ ಹ್ಯಾಡ್ ಎ ಕ್ವಾರಲ್. ಇಲ್ಲಿ ಪರ್ವತ ಮತ್ತು ಅಳಿಲು ಜಗಳವಾಡ್ತಾ ಇದ್ದಾವೆ. ಇಲ್ಲಿ ಪರ್ವತ ಮತ್ತು ಅಳಿಲು ಎಂಬ ಎರಡು ವಿಭಿನ್ನ ಪಾತ್ರಗಳು ಜಗಳ ಆಡ್ತಾ ಇದೆ ಅಂತ ಈ ಒಂದು ಫೆಬಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ದ ಫಾರ್ಮರ್ ಕಾಲ್ಡ್ ದ ಲ್ಯಾಟರ್ ಲಿಟಲ್ ಪ್ರಿಗ್. ಇಲ್ಲಿ ಮೊದಲನೆಯದು ಚಿಕ್ಕದ್ದು ಮತ್ತು ಪ್ರಿಗ್ ಅಂದರೆ ಜಂಬಗಾರ, ಅಂದರೆ ಜಂಬ ಕೊಚ್ಕೊಳ್ತಕ್ಕಂಥದ್ದು. ಅಂದರೆ ಇಲ್ಲಿ ಮೊದಲನೆಯದು ಅಂದರೆ ಪರ್ವತ, ಎರಡನೆಯದು ಅಂದರೆ ಅಳಿಲು. ಪರ್ವತವು ತನ್ನ ದೊಡ್ಡತನದ ಅಹಮ್ನಿಂದ ಅಳಿಲನ್ನು ಏನಂತ ಕರೆಯುತ್ತಂದರೆ ಚಿಕ್ಕ ಜಂಬಗಾರ ಅಂತ ಆಳಿಸುತ್ತೆ. ಪ್ರಿಗ್ ಅಂದರೆ ಸೊಕ್ಕಿನಿಂದ ವರ್ತಿಸುವ ವ್ಯಕ್ತಿ. ಚಿಕ್ಕದಾದಂಥ ಅಳಿಲು ನೀನು ಒಂದು ಸೊಕ್ಕಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳುತ್ತೆ. ಬನ್ ರಿಪ್ಲೈಡ್, ಯು ಆರ್ ಡೌಟ್ಲೆಸ್ ವೆರಿ ಬಿಗ್. ಇಲ್ಲಿ ಬನ್ ಅಂದರೆ ಅಳಿಲು, ಅದು ಅದಕ್ಕೆ ಪರ್ವತಕ್ಕೆ ರಿಪ್ಲೈ ಹೇಳುತ್ತೆ, ನೀನು ಖಂಡಿತವಾಗಿಯೂ ತುಂಬ ದೊಡ್ಡವನು. ಅಂದರೆ ಅಳಿಲು ಇಲ್ಲಿ ಪರ್ವತದ ಮಾತಿಗೆ ಸಮಾಧಾನವಾಗಿ ಉತ್ತರ ಕೊಡುತ್ತೆ. ಅದು ಪರ್ವತದ ಗಾತ್ರವನ್ನು ಒಪ್ಪಿಕೊಂಡು ಡೌಟ್ಲೆಸ್, ಖಂಡಿತವಾಗಿಯೂ ನಿಸ್ಸಂದೇಹವಾಗಿಯೂ ನೀನು ತುಂಬ ದೊಡ್ಡವನಪ್ಪ ಅಂತ ಹೇಳುತ್ತೆ. ಬಟ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್ ಆ್ಯಂಡ್ ವೆದರ್ ಮಸ್ಟ್ ಬಿ ಟೇಕನ್ ಇನ್ ಟುಗೆದರ್ ಟು ಮೇಕ್ ಅಪ್ ಎ ಇಯರ್ ಆ್ಯಂಡ್ ಎ ಸ್ಪಿಯರ್. ಇಲ್ಲಿ ಅಳಿಲು ಹೇಳ್ತಾ ಇದೆ ಈ ಮಾತುಗಳನ್ನು. ಈ ಬೆಟ್ಟಕ್ಕೆ ನೀನು ನಿಸ್ಸಂದೇಹವಾಗಿ ತುಂಬ ದೊಡ್ಡವನಪ್ಪ, ಆದರೆ ಎಲ್ಲ ರೀತಿಯ ವಸ್ತುಗಳು ಮತ್ತು ಈ ಒಂದು ವಾತಾವರಣ ಒಟ್ಟಿಗೆ ಸೇರಬೇಕು. ಅದು ಒಂದು ವರ್ಷವನ್ನು ಕಂಪ್ಲೀಟ್ ಮಾಡಬೇಕು ಮತ್ತು ಒಂದು ಸ್ಪಿಯರ್, ಒಂದು ಗೋಳವನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಅಳಿಲು ಪ್ರಕೃತಿಯಲ್ಲಿ ಎಲ್ಲವೂ ಮುಖ್ಯ ಅಂತ ಹೇಳ್ತಾ ಇದೆ. ಒಂದು ವರ್ಷ, ಒಂದು ಗೋಳ, ಒಂದು ಭೂಮಿ ರೂಪುಗೊಳ್ಳೋಕ್ಕೆ ಎಲ್ಲ ವಿವಿಧ ವಸ್ತುಗಳು ಬೇಕು. ವಾತಾವರಣ, ಹವಾಮಾನ ಒಟ್ಟಾಗಿ ಕೆಲಸ ಮಾಡಬೇಕು. ಪ್ರತಿಯೊಂದಕ್ಕೂ ತನ್ನದೇ ಆದ ಮಹತ್ವ ಇದೆ ಅಂತ ಅಳಿಲು ಹೇಳುತ್ತೆ. ಆ್ಯಂಡ್ ಐ ಥಿಂಕ್ ಇಟ್ ನೋ ಡಿಸ್ಗ್ರೇಸ್ ಟು ಆಕ್ಯುಪೈ ಮೈ ಪ್ಲೇಸ್. ಆಗ ಅಳಿಲು ಮುಂದುವರಿಸ್ತಾ ಹೇಳುತ್ತೆ, ನನ್ನ ಸ್ಥಾನವನ್ನು ನಾನು ತುಂಬಿಕೊಳ್ಳೋದಕ್ಕೆ ನನಗೆ ಯಾವುದೇ ಅವಮಾನವಿಲ್ಲ ಅಂತ ಹೇಳುತ್ತೆ. ಅಳಿಲು ತಾನು ಗಾತ್ರದಲ್ಲಿ ಚಿಕ್ಕದಾದರೂ ತನ್ನ ಸ್ಥಾನದಲ್ಲಿರೋದಕ್ಕೆ ಅದು ಹೆಮ್ಮೆ ಪಡ್ತಾ ಇದೆ. ತನ್ನ ಪಾತ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಯಾವುದೇ ಅವಮಾನ ಇಲ್ಲ ಅಂತ ಅಳಿಲು ಹೇಳುತ್ತೆ. If I am not so large as you, you are not so small as I, and not of so spry. ಇಲ್ಲಿ ನಾನು ನಿಮ್ಮಷ್ಟು ದೊಡ್ಡವನಲ್ಲದೆ ಇದ್ದರೂ ನೀನು ನನ್ನಷ್ಟು ಚಿಕ್ಕವರಲ್ಲ ಮತ್ತು ನೀನು ನನ್ನಷ್ಟು ಚುರುಕಾಗಿಲ್ಲ ಅಂತ ಅಳಿಲು ಹೇಳುತ್ತೆ. ಅಳಿಲು ಪರ್ವತದ ಗಾತ್ರ, ಅದರ ಒಂದು ಸೈಜನ್ನು ಒಪ್ಕೊಳ್ತಾ ಇದೆ, ನೀನು ದೊಡ್ಡವನು, ಆದರೆ ಪರ್ವತ ಅಳಿಲಿನಷ್ಟು ಚುರುಕಾಗಿ ಇಲ್ಲ ಅಂತ ವಾದ ಮಾಡ್ತಾ ಇದೆ. ನೀನು ದೊಡ್ಡವನೇ ಇರ್ಬೋದಪ್ಪ, ಆದರೆ ನೀನು ನನ್ನಷ್ಟು ಚಿಕ್ಕವನು ಅಲ್ಲ, ನಂತರ ನೀನು ಚುರುಕಾಗೂ ಇರೋದೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ತನ್ನದೇ ಆದ ಸಾಮರ್ಥ್ಯ ಇದೆ ಅಂತ ಅಳಿಲು ಹೇಳುತ್ತೆ. ಐ ವಿಲ್ ನಾಟ್ ಡಿನೇ ಯು ಮೇಕ್ ಎ ವೆರಿ ಪ್ರೆಟಿ ಸ್ಕ್ವೇರಲ್ ಟ್ರ್ಯಾಕ್. ಅದಕ್ಕೆ ಬೆಟ್ಟ ಹೇಳುತ್ತೆ, ನೀನು ಮಾಡಿರ್ತಕ್ಕಂತಹ ಒಂದು ಜಾಡು ತುಂಬ ಸುಂದರವಾಗಿದೆ, ಅದನ್ನು ನಾನು ನಿರಾಕರಿಸೋದಿಲ್ಲ ಅಳಿಲು ಅಂತ ಹೇಳುತ್ತೆ. ಪರ್ವತ ಈಗ ಅಳಿಲಿಗೆ ಹೇಳ್ತಾ ಇದೆ. ಅಂದರೆ ಅಳಿಲು ಪರ್ವತದ ಮೇಲೆ ಮಾಡಿರ್ತಕ್ಕಂತಹ ಒಂದು ಜಾಡು ತುಂಬ ಸುಂದರವಾಗಿದೆ, ಅದನ್ನು ಪರ್ವತ ಒಪ್ಕೊಳ್ತಾ ಇದೆ. ಇಲ್ಲಿ ಆ ಪರ್ವತದ ಸೌಂದರ್ಯವನ್ನು ಅಳಿಲು ಸಹ ಒಪ್ಕೊಳ್ತಾ ಇದೆ. ಟ್ಯಾಲೆಂಟ್ಸ್ ಡಿಫರ್, ಆಲ್ ಈಸ್ ವೆಲ್ ಆ್ಯಂಡ್ ವೈಸ್ಲಿ ಪುಟ್. ಪ್ರತಿಭೆಗಳು ವಿಭಿನ್ನವಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಬಟ್ ಎಲ್ಲವೂ ಚೆನ್ನಾಗಿರುತ್ತೆ, ಬುದ್ಧಿವಂತಿಕೆಯಿಂದ ಇರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಪ್ರತಿಯೊಬ್ಬರಿಗೂ ಅವರದೇ ಆಗಿರ್ತಕ್ಕಂಥ ಪ್ರತಿಭೆಗಳಿದೆ. ಪ್ರಕೃತಿಯಲ್ಲಿ ಎಲ್ಲವನ್ನೂ ಸಹ ಬುದ್ಧಿವಂತಿಕೆಯಿಂದ ಜೋಡಿಸಲಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿಯವರು ಹೇಳ್ತಾ ಇರ್ತಕ್ಕಂಥದ್ದು ವೈವಿಧ್ಯತೆ ಮತ್ತು ಪ್ರತಿಯೊಂದರ ಮಹತ್ವವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಇಫ್ ಐ ಕೆನಾಟ್ ಕ್ಯಾರಿ ಫಾರೆಸ್ಟ್ ಆನ್ ಮೈ ಬ್ಯಾಕ್, ನೈದರ್ ಕೆನ್ ಯು ಕ್ರ್ಯಾಕ್ ಎ ನೆಟ್. ಇಲ್ಲಿ ಪರ್ವತ ಹೇಳ್ತಾ ಇದೆ, ನಾನು ನನ್ನ ಬೆನ್ನಿನ ಮೇಲೆ ಈ ಕಾಡುಗಳನ್ನು
ಒತ್ತುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದರೆ ನೀನು ಒಂದು ಬೀಜವನ್ನು ಸಹ ಒಡೆಯಲು ಸಾಧ್ಯವಿಲ್ಲ ಅಂತ. ಅಂದರೆ ಇಲ್ಲಿ ಪರ್ವತ ಹೇಳ್ತಾ ಇದೆ, ನಾನು ಈ ಕಾಡುಗಳನ್ನು ನನ್ನ ಮೇಲೆ ಹೊತ್ಕೊಂಡಿರೋದ್ರಿಂದ ನೀನು ಒಂದು ಬೀಜವನ್ನು ಒಡಿತಾ ಇದೆಯಾ, ನಾನು ಕಾಡುಗಳೇ ಇಲ್ಲ ಅಂದರೆ ನಿನಗೆ ಒಂದು ಬೀಜ ಕೂಡ ಒಡೆಯೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದೆ. ಮತ್ತು ಅಳಿಲು ತನ್ನ ಮತ್ತು ಪರ್ವತದ ಸಾಮರ್ಥ್ಯಗಳನ್ನು ಹೋಲಿಸುತ್ತೆ. ಇಲ್ಲಿ ಬೆಟ್ಟ ಕಾಡುಗಳನ್ನು ಹೊತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದೆ ಇರಬಹುದು, ಆದರೆ ಪರ್ವತ ಒಂದು ಬೀಜವನ್ನು ಸಹ ಒಡೆಯಲು ಸಾಧ್ಯ ಇಲ್ಲ. ಅಂದರೆ ಪ್ರತಿಯೊಬ್ಬರು ತಮ್ಮದೇ ಆದ ಸಾಮರ್ಥ್ಯ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಈ ಕವಿತೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಸಾಮರ್ಥ್ಯ ಮತ್ತು ಪ್ರಾಮುಖ್ಯತೆ ಇದೆ. ಯಾರನ್ನು ಅವರ ಗಾತ್ರ, ಬಣ್ಣ ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಕ್ಲೀನಾಗಿ ಕಾಣಬಾರದು. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ಮುಖ್ಯ. ಪ್ರತಿಯೊಬ್ಬರು ತಮ್ಮದೇ ಆದ ಪಾತ್ರವನ್ನು ಅರಿತುಕೊಂಡು ಅದನ್ನು ಗೌರವಿಸಬೇಕು, ಅಹಂಕಾರವನ್ನು ತ್ಯಜಿಸಬೇಕು, ಪರಸ್ಪರ ಸಾಮರಸ್ಯದಿಂದ ಬಾಳಬೇಕು ಅಂತಕ್ಕಂತಹ ನೀತಿಯನ್ನು ಈ ಕವಿತೆಯ ಮೂಲಕ ಎಮರ್ಸನ್ ರವರು ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕನ್ನಡದ ಈ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.